ಪವರ್ ಶೇರಿಂಗ್ ಕುರಿತಾಗಿ ಪವರ್ಫುಲ್ ಮೀಟಿಂಗ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಹೈಕಮಾಂಡ್ ಮೀಟಿಂಗ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತಾ? ಅದಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ನಿನ್ನೆ ರಾತ್ರಿಯೇ ದೆಹಲಿಗೆ ಹಾರಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಪ್ರತ್ಯೇಕವಾಗಿ ದೆಹಲಿಗೆ ತೆರಳಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಕೂಡ ದೆಹಲಿಯಲ್ಲೇ ಮುಖಾಂ ಹೂಡಿದ್ದಾರೆ. 45ಕ್ಕೂ ಹೆಚ್ಚು ಶಾಸಕರು ಎಂಎಲ್ಸಿಗಳು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಇವತ್ತು ಮತ್ತಷ್ಟು ಕೂಡ ಕಾಂಗ್ರೆಸ್ನ ಶಾಸಕರು ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಎಲ್ಲರೂ ಕೂಡ ದೌಡಾಯಿಸಿಬಿಟ್ಟಿದ್ದಾರೆ. ಎಲ್ಲ ಕೂಡ ರೀಶಫಲ್ ಆಗ್ಬಿಡ್ತಾ ಆಗಿದ್ರೆ ಸಿಎಂ ನಾಯಕತ್ವ ಬದಲಾವಣೆ ವಿಚಾರ ಒಂದು ಕಡೆ, ಶಾಸಕರೆಲ್ಲರೂ ಕೂಡ ಸಚಿವರಾಗಬೇಕು ಅನ್ನುವಂತಹ ಆಸೆಯನ್ನ ಇಟ್ಟುಕೊಂಡಿದ್ದಾರೆ. ಮನವಿಯನ್ನ ಸಲ್ಲಿಸಿಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ತಮ್ಮ ಆಸೆಯನ್ನ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ರಾಜ್ಯ ಸರ್ಕಾರವೇ ಈಗ ರಾಜ್ಯ ಸರ್ಕಾರದ ಬಹುತೇಕವಾಗಿ ಆಡಳಿತದಲ್ಲಿ ಇರುವಂತಹ ಎಲ್ಲಾ ನಾಯಕರು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರ ಮುಂದೆ ಇದ್ದಾರೆ. ಸೊ ಇವತ್ತೇ ಎಲ್ಲವನ್ನು ಕೂಡ ಇತ್ಯರ್ಥ ಮಾಡಿಕೊಂಡು ನಾಯಕರೆಲ್ಲ ಬರ್ತಾರ ವಾಪಸ್, ಗೊತ್ತಿಲ್ಲ ಏನಾಗುತ್ತೆ ಅಂತ. ಅದರಲ್ಲೂ ಕೂಡ ಒಂದು ಮೀಟಿಂಗ್ಗೆ ಮಾತ್ರ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾತ್ರ ಆಹ್ವಾನ ಕೊಡಲಾಗಿದೆ. ಬಟ್ ಇಬ್ರು ಹೋಗಿದ್ದಾರೆ ದೆಹಲಿಗೆ, ಇಬ್ಬರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಒಂದು ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡ್ತಾರೆ. ಬಟ್ ಡಿಕೆಶಿ ಅವರಿಗೆ ಆ ಒಂದು ಮೀಟಿಂಗ್ನಲ್ಲಿ ಆಹ್ವಾನ ಕೊಟ್ಟಿಲ್ಲ. ಬಟ್ ಇವತ್ತೇ ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹೈಕಮಾಂಡ್. ಎಷ್ಟು ದಿನ ಅಂತ ರಾಜ್ಯದ ಜನ ಕೂಡ ವೇಟ್ ಮಾಡೋದು. ಇವರು ಕೂಡ ದಡ್ ಅಂತ ಓಡೋಗ್ತಾ ಇರ್ತಾರೆ. ಅವ್ರು ಕರೆಯೋದು, ಇವರು ಹೋಗೋದು, ಅಲ್ಲಿ ಮತ್ತೆ ವಾಪಸ್ ಬರೋದು, ಮತ್ತೆ ಅದೇ ಮಾತುಕತೆ, ಅದೇ ರೀತಿಯಾದಂತಹ ವಿಚಾರಗಳು ಓಡಾಡ್ತಾ ಇರುತ್ತೆ. ಬಟ್ ಇವತ್ತು ಕ್ಲೈಮ್ಯಾಕ್ಸ್ ಬರೀತಾರ ನೋಡಬೇಕು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಈಗ ರಾಜ್ಯದ ಜನ ಕೂಡ ಕಾಯ್ತಾ ಇದ್ದಾರೆ. ಅವರು ಕೂಡ ಎಷ್ಟು ದಿನ ಅಂತ ಇದನ್ನೇ ನೋಡ್ತಾ ಇರ್ತಾರೆ. ಇವರು ಹೋಗೋದು, ಅಲ್ಲಿ ಮೀಟಿಂಗ್ ಮಾಡೋದು, ಮತ್ತೆ ಬರೋದು. ರಾಜ್ಯದ ಜನರಿಗೂ ಕೂಡ ಬೇಸತ್ತು ಹೋಗ್ಬಿಟ್ಟಿದೆ. ಇವತ್ತೇ ಅಂತಿಮ ಕ್ಲೈಮ್ಯಾಕ್ಸ್ ಕೂಡ ಸಿಗುತ್ತಾ? ಜೊತೆಗೆ ಇವತ್ತು 11 ಗಂಟೆಗೆ ಆಗುವಂತಹ ಮೀಟಿಂಗ್ನಲ್ಲಿ ಯಾರೆಲ್ಲ ಇರ್ತಾರೆ, ಏನಿದೆ ಮಾಹಿತಿ? ಕುಸುಮ, ಪ್ರಮುಖವಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ನಡೆಯಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸಭೆ ಏನಿದೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮುಖ್ಯವಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ 3 ಜನರ ಸಮ್ಮುಖದಲ್ಲಿ ನಡೆಯಲಿರುವಂತಹ ಸಭೆ. ಸಿದ್ದರಾಮಯ್ಯ ಮಾತ್ರ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆದರೆ ಇವತ್ತಿನ 2 ವಿಷಯಗಳು ಚರ್ಚೆಗೆ ಆಗಲಿದೆ ಅನ್ನುವಂಥದ್ದನ್ನು ಇಲ್ಲಿ ನಿರೀಕ್ಷೆ ಮಾಡಬೇಕಾಗುತ್ತೆ. ರಾಜ್ಯದಲ್ಲಿ ಕಳೆದ ಹಲವು ತಿಂಗಳಿನಿಂದಲೂ ಕೂಡ ಸುಮಾರು 6ರಿಂದ 8 ತಿಂಗಳಿಂದ ನಡೀತಿರುವಂತಹ ಈ ಒಂದು ನಾಯಕತ್ವ ಬದಲಾವಣೆಯ ಗೊಂದಲಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ನಿಲುವುಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ. ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಇವತ್ತು ಎಡೆ ಮಾಡಿಕೊಡಬಾರದು. ಇನ್ನು ಮುಂದೆ ಆ ಒಂದು ಚರ್ಚೆಗಳಿಗೆ ಇವತ್ತಿಗೆ ಇತಿಶ್ರೀ ಆಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡುವ ಸಾಧ್ಯತೆಗಳಿರುತ್ತೆ. ಪದೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಣ, ಬಹುತೇಕ ಶಾಸಕರು ಎಲ್ಲರೂ ಕೂಡ ಈ ರೀತಿಯಾದಂತಹ ಒತ್ತಡವನ್ನು ಹಾಕುವಂಥದ್ದು, ನಾಯಕತ್ವದ ವಿಚಾರದಲ್ಲಿ ಪದೇ ಹೇಳಿಕೆಗಳನ್ನು ಕೊಡುವುದರಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಸ್ಪಷ್ಟ ನಿಲುವನ್ನ ಹೈಕಮಾಂಡ್ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಮಾಹಿತಿಗಳನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡುವ ಸಾಧ್ಯತೆಗಳನ್ನು ಸಿದ್ದರಾಮಯ್ಯನವರಿಂದ ನಿರೀಕ್ಷೆ ಮಾಡಬಹುದಾಗುತ್ತೆ. ಮತ್ತೊಂದು ಕಡೆಗೆ ಕಳೆದ 6-7 ತಿಂಗಳಿಂದಲೂ ಕೂಡ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಬೇಕು ಅನ್ನುವಂಥ ಪ್ರಸ್ತಾಪವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಟ್ಟಿದ್ರು. ಹಾಗಾಗಿ ಇವತ್ತು ಅದಕ್ಕೆ ಸಮಯವನ್ನ ರಾಹುಲ್ ಗಾಂಧಿ ಕೊಟ್ಟಿರುವಂತದ್ದು. ಹಾಗಾಗಿ 11 ಗಂಟೆಗೆ ನಡೆಯಲಿರುವಂತಹ ಸಭೆ ಏನಿದೆ ಸಾಕಷ್ಟು ಮಹತ್ವ ಇದೆ. ಯಾವ ವಿಷಯವನ್ನ ಪ್ರಸ್ತಾಪ ಮಾಡಬಹುದು ಸಿದ್ದರಾಮಯ್ಯನವರು ಅಂತ? ಒಂದು, ನಾಯಕತ್ವ ವಿಚಾರದಲ್ಲಿ ರಾಜ್ಯದಲ್ಲಿ ಆಗ್ತಿರುವಂತಹ ಈ ಗೊಂದಲವನ್ನು ನಿವಾರಿಸಿ ಅಂತ. ಮತ್ತೊಂದು ಕಡೆಗೆ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕಾಗಿದೆ. ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ 3 ವರ್ಷ ಆಗಿದೆ. ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಿದ್ದಾದಲ್ಲಿ ಮತ್ತಷ್ಟು ಜನರಿಗೆ ಸಚಿವ ಸ್ಥಾನಗಳನ್ನು ನೀಡಿದ್ದಾದಲ್ಲಿ ಕ್ಯಾಬಿನೆಟ್ ಅಲ್ಲಿ ಸೇರಿಸಿಕೊಳ್ಳೋದ್ರಿಂದ ಕೆಲವೊಂದಿಷ್ಟು ಬದಲಾವಣೆ ಮಾಡುವ ಮುಖಾಂತರವಾಗಿ ನ್ಯಾಯವನ್ನು ಕೊಡುವುದಕ್ಕೆ ಶಾಸಕರುಗಳಿಗೆ, ಸಚಿವಾಕಾಂಕ್ಷಿಗಳಿಗೆ ಸಾಧ್ಯವಾಗಲಿದೆ ಅನ್ನುವಂಥ ಒಂದು ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡುವ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಇಲ್ಲಿ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಈ 2 ವಿಷಯಗಳು ಮಾತ್ರ ಇವತ್ತು ಚರ್ಚೆ ಆಗಲಿದೆ ಅನ್ನುವಂಥದ್ದು. 3ನೇ ವಿಷಯ ಚರ್ಚೆ ಆದ್ರೆ ರಾಜ್ಯಸಭೆ ವಿಚಾರದಲ್ಲಿ ಮುಂದಿನ 2-3 ತಿಂಗಳ ಆ ಒಂದು ಅವಧಿಯಲ್ಲಿ ಬರಲಿರುವಂತಹ ರಾಜ್ಯಸಭೆ ಚುನಾವಣೆ. ಕರ್ನಾಟಕದಲ್ಲಿ 4 ಸ್ಥಾನಗಳು ಖಾಲಿ ಆಗಲಿದೆ. ಅದರಲ್ಲಿ 1 ಅನ್ಯ ಪಕ್ಷಕ್ಕೆ ಹೋದರೆ ಕಾಂಗ್ರೆಸ್ಗೆ 3 ಸ್ಥಾನಗಳು ರಾಜ್ಯಸಭಾ ಸೀಟುಗಳು ಲಭ್ಯವಾಗುತ್ತೆ. ಆ ಸೀಟುಗಳನ್ನ ಯಾವ ಒಂದು ನಾಯಕರುಗಳಿಗೆ ಅಕಾಮಿಡೇಟ್ ಮಾಡಬೇಕಾಗತ್ತೆ. ಹಾಲಿ ಇರುವಂತಹ ನಾಯಕರುಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಂದುವರಿಸಬೇಕು ಅಥವಾ ಬೇರೆ ಏನು ಬದಲಾವಣೆಗಳನ್ನ ಮಾಡಬೇಕು, ಅವರನ್ನ ಬೇರೆ ಒಂದು ಅಕಾಮಿಡೇಟ್ ಅನ್ನ ಹೈಕಮಾಂಡ್ ಮಟ್ಟದಲ್ಲಿ ತೆಗೆದುಕೊಂಡಿದ್ದೆ ಆದಲ್ಲಿ ಆ ಒಂದು ಸ್ಥಾನಕ್ಕೆ ಬೇರೆಯವರನ್ನ ಅಕಾಮಿಡೇಟ್ ಮಾಡಬೇಕಾಗುತ್ತೆ. ಇನ್ನು ಉಳಿದಂತ 2 ಸ್ಥಾನಗಳಿಗೆ ಸಹಜವಾಗಿ ಕೇಂದ್ರದ
ಕಾಂಗ್ರೆಸ್ ನಾಯಕರುಗಳಿಗೆ ಪ್ರತಿ ಬಾರಿ ಕೂಡ ಮಣೆ ಹಾಕಿರುವಂತದ್ದು ಪ್ರತೀತಿಯಾಗಿದೆ. ಈ ಬಾರಿ ಕೂಡ ಅದೇ ಒಂದು ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ರಾಜ್ಯ ಕಾಂಗ್ರೆಸ್ ಮುಂದಾಗುತ್ತಾ, ಕೇಂದ್ರ ಆ ಒಂದು ಸೂಚನೆಯನ್ನ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಕೊಡುತ್ತಾ, ಇನ್ನೊಂದು ಸೀಟನ್ನು ಯಾರಿಗೆ ಕೊಡಬೇಕು, ಈ ರೀತಿಯಾದಂತಹ ಲೆಕ್ಕಾಚಾರವನ್ನ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಕಿಕೊಂಡಿರುವಂತದ್ದು, ಅದರ ಬಗ್ಗೆ ಪ್ರಸ್ತಾಪವನ್ನು ಹೈಕಮಾಂಡ್ ಮುಂದೆ ಮಾಡುವಂತಹ ಒಂದು ಸನ್ನಿವೇಶಗಳನ್ನ ಇವತ್ತು ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ. ರಾಜ್ಯಸಭೆಯ ಸೀಟು ಹಂಚಿಕೆ 3 ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ನಾಯಕತ್ವ ಗೊಂದಲದ ವಿಷಯಗಳು, ಮತ್ತೊಂದು ಕಡೆಗೆ ಸಚಿವ ಸಂಪುಟ ಪುನರಚನೆ, 3 ವಿಷಯಗಳ ಬಗ್ಗೆ ಸ್ಪಷ್ಟವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಇವತ್ತು ಪ್ರಸ್ತಾಪವನ್ನು ಮಾಡಿ ಎಲ್ಲದಕ್ಕೂ ಕೂಡ ಇತಿಶ್ರೀ ಆಡಬೇಕು ಅನ್ನುವಂಥ ನಿಲುವಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ಹೇಳಲಾಗ್ತಾ ಇದೆ. ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, 3 ಪ್ರಮುಖವಾದಂತಹ ವಿಚಾರ ಸಂಬಂಧವಾಗಿ ಇವತ್ತು ಡಿಸೈಡ್ ಆಗುವಂತಹ ಸಾಧ್ಯತೆಗಳಿದೆ. ಒಂದು, ರಾಜ್ಯಸಭೆ ಚುನಾವಣೆ ವಿಚಾರ ಸಂಬಂಧವಾಗಿ GBA ವಿಚಾರ ಇರಬಹುದು, ಜೊತೆಗೆ ನಾಯಕತ್ವ ವಿಚಾರ ಸಂಬಂಧವಾಗಿ, ಜೊತೆಗೆ ಶಾಸಕರು ಏನ್ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ ಸಚಿವ ಸ್ಥಾನಕ್ಕೆ, ಈ ಎಲ್ಲಾ ವಿಚಾರಗಳು ಇವತ್ತು ಡಿಸೈಡ್ ಆಗುತ್ತೆ. ಸಂಪುಟ ಸರ್ಜರಿಯೋ ಅಧಿಕಾರ ಹಸ್ತಾಂತರದ ಚರ್ಚೆಯಾಗುತ್ತೋ ಕಾದು ನೋಡಬೇಕು. ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಮಹತ್ವದ ಮೀಟಿಂಗ್. ಕರ್ನಾಟಕ ಬೆಳವಣಿಗೆಗಳ ಕುರಿತಾಗಿ ರಾಹುಲ್ ಗಾಂಧಿ ಮಾತುಕತೆಯನ್ನ ನಡೆಸ್ತಾರೆ. ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಜೊತೆಯಲ್ಲಿ ರಾಹುಲ್ ಅವರು ಸಭೆ ಮಾಡ್ತಾರೆ. ನಾಯಕತ್ವ ಗೊಂದಲ ಜೊತೆಗೆ ಸಂಪುಟ ಪುನರ್ರಚನೆ, ಇದೇ ಪ್ರಮುಖವಾಗಿ ಆಗುವಂತಹ ಚರ್ಚೆಗಳು. ನಾಯಕತ್ವ ಬದಲಾವಣೆ ಆಗಬೇಕು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಪಕ್ಷದಲ್ಲಿನ ಮುಂದಿನ ಬೆಳವಣಿಗೆಗಳ ಬಗ್ಗೆಯೂ ಕೂಡ ನಾಯಕರು ಇವತ್ತು ಚರ್ಚೆ ಮಾಡ್ತಾರೆ. ಬಹಳ ಹೀಟ್ ಪಡ್ಕೊಳ್ತಾ ಇದೆ ನೋಡಿ ಇವತ್ತಿನ ಚರ್ಚೆಯ ಬಳಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆಸ್ಕೊಳ್ತಾರೆ ವರಿಷ್ಠರು. ಸಂಪುಟ ಪುನರ್ರಚನೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ರಾಜ್ಯಸಭೆ ಚುನಾವಣೆ, MLC ಚುನಾವಣೆಯ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಮಾಡ್ತಾರೆ. ಬಹಳಷ್ಟು ನೋಡಿ ಪೆಂಡಿಂಗ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಲಿಸ್ಟ್ ಹಾಕೊಂಡ್ಬಿಟ್ಟಿದ್ದಾರೆ, ಏನೆಲ್ಲ ಚರ್ಚೆ ಮಾಡಬೇಕು, ಬಹಳಷ್ಟು ವಿಚಾರಗಳಿದೆ ಈ ಒಂದು ಲಿಸ್ಟ್ನಲ್ಲಿ, ಎಲ್ಲನೂ ಕೂಡ ಇಟ್ಕೊಂಡು ಚರ್ಚೆ ಮಾಡ್ತಾರೆ.